ಹೇಳಿನಿ ಆ ತರ ನಡ್ಕೊಂಡು ನಂಬಿ ನಡ್ಕೊ 1000 ಕೆಲಸ ನಾನು ಆಶೀರ್ವಾದ ತಿನ್ಕೋರಿ ಅವರು ಇಲ್ರಿ ಅವ್ರಿಗಿಲ್ಲ ನಿಮ್ಗೆ ಅಷ್ಟ ಒಬ್ಬರಿಗೆ ಬಂದರಿ ಅವ್ರು ಹೋಗ್ಬಿಟ್ರಿ ಅವ್ರು ರೋಣದಾರ ಬಂದಾರ ರೋಣ ರೋಣದಾರು ಎಷ್ಟು ಮಂದಿ ಇದ್ರೆ ಇಷ್ಟು ಬರ್ಬೇಕಂತ ಬಂದ್ಬಿಡ್ರಿ ಒಂದು ಊರು ಒದರಿ ಹಿಂದೆ ಎಲ್ಲಾರು ಬರ್ಬೇಕು ಒಬ್ಬೊಬ್ಬರನ್ನ ಒದರಿ ಅಂದ್ರೆ ನೀವು ಏನು ಪಾಳ್ಯನೂ ಬರುದಿಲ್ಲ ಆಶೀರ್ವಾದ ನಾವು ಹಜಾರಾಗಿ ಹೇಳಿಲ್ಲಪ್ಪ ಆ ತರ ನಡ್ಕೊಳ್ಳೋದಾಗತ್ತಿಲ್ಲ ಅದ್ರ ಬಗ್ಗೆ ಹೇಳ್ತೀರಿ ಕರ್ಕೊಂಡು ಹೋಗ್ತೀರ ಏನ್ ಇಲ್ಲೇ ಮಾಡಿಸ್ಕೊಂಡು ಹೋಗ್ತೀರ ನೀವು ಇಲ್ಲೇ ಮಾಡಿಸ್ಕೊಂತೀರಂದ್ರೆ ಇಲ್ಲೇ ಮಾಡಿ ಆಶೀರ್ವಾದ ಕಾಯಿ ತರ್ಬೇಕ ನಾನು ಬೂದಿ ನಂಬಿ ನಡ್ಕೊಂಡ್ರ ನಿಮಗ್ ಕಲ್ಯಾಣ ಆಗತ್ತ ನಿಮ್ಮ ಮನಸ್ಸಿನ ತಕ್ಕ ಮಾಡ್ತೇವೆ ಕೊಡು ಈ ಹುಡುಗ ಹಾಗೇಲಿ ಅಜ್ಜ ಎಲ್ಲರೂ ಹೇಳ್ಯಾನ ಹೇಳ್ಯಾನಿಲ್ಲ ಅದರ ಮೊದಲ 6 ತಿಂಗಳ ಮಟ್ಟ ನಿಮ್ ಮೂರು ಬಾಳ್ ನೋಡ್ಬಾರ್ದು ಆ ಥರ ನಾನು ನಡ್ಕೊಂತೀನಿ ಎಲ್ಲೇ ಇದ್ರು ತಪ್ಪದ ಅಮಾಶಿಗೊಮ್ಮೆ ನನ್ನ ದರ್ಗ ತಪ್ಪಿಸ್ಬೋದು ಅಂದಾಗ ನಿಂದು ಎಲ್ಲದು ಹೋಳು ಮಾಡ್ತೀನಿ ಬಾಯ್ ನಿನಗೆ ಪ್ರತಿ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ ಕೊಡು ನೀನ್ ಬಂದು ಆಶೀರ್ವಾದ ಕಾಯಿ ಓದ್ ಕಟ್ಕೋರುವ ಮನಿಗೆ ಆಶೀರ್ವಾದ ಕಾಯಿ ಒಯ್ರಿ ಕಟ್ಕೋರಿ ನಿಮ್ಮ ಮಂದೇವ್ರು ಬಿಡಬೇಡ್ರಿ ಕಬ್ಬಳ್ಳಿ ಅದ್ದನ್ ಬೂದಿ ಬಿಡ್ಬೇಕು ಕೊಟ್ಟೇನ್ರಿ ಹೌದು ಭಾರತ್ ಗ್ಯಾಸಿನ ಮನುಷ್ಯ ಎಲ್ಲಿದನಪ್ಪ ಇಲ್ಲೇ ಅದಾರ್ರಿ ಹಾಗೆ ಹೇಳಲ್ಲಿ ಇವ್ರಿಗೆ ಆತ ಹೇಳ್ರಿ ಸ್ವಲ್ಪ ಮಾಡ್ರಿ ಮಾತಾಡ್ರಿ ಏನಂತ ಹೇಳಣ ಮಾಡ್ಕೊಡ್ತೀನಿ ಮಾಟಗಾರ ಮೋಸಗಾರು ಕಾಳರು ಮೊದಲ ಇಲ್ಲಿ ಹೆಂಡತಿ ನಿಮ್ಮ ಹೆಣ್ಮಕ್ಳ ಬಾಯಿ ಸನ್ಮಂತ ಇರಣ್ಣಪ್ಪ ಅವ್ರಾಗ್ಲೇ ಮಾಟ ಮಾಡಿ ಹೋಗುದಿಲ್ಲ ಈಕೆ ಉದ್ಘಾಟಕ ಈಕೆನ ಬಾಯಿ ಕಳಿಬೇಕು ಅನ್ನೋ ಮಠ ಸ್ಟೇಜ್ ಇಟ್ಕೊಂಡ್ರ ಇದನ್ನ ಬರೆದಿಟ್ಕೋರಿ ಬರೆದಿಟ್ಕೋರಿ ಇನ್ನೂ ಆಗತ್ತ ಇಲ್ಲಿ ಓಣ್ಯಾಗ ಜನರಿಗೆ ಮಾತಾಡ್ದಂಗ ಜನರು ಕೂಡ ಬಾಯಿ ಮಾಡ್ದಂಗ ನನ್ ಮುಂದೆ ಮಾಡಿದಂಗ ನೋಡುದಮ್ಮ ದೊಗ್ಗಬೇಕು ತಗ್ಗಬೇಕು ಕುಗ್ಬೇಕು ಈ ಕಲಿಯುಗದಾಗ ಜಗತ್ತದೊಳಗ ಮಾಟ ಅಂದ್ರೆ ಏನಂತ ಹೇಳಿದ್ರಿ ನೀವು
ನಿಮ್ಮನ್ನ ಐಕ್ ಮಾಡ್ಬೇಕಂದ್ರಿ ಸದ್ಯಕ್ಕ ಎದೇನು ಬಾಳ ತಗುದಿಲ್ಲ ಅಂತ ಮೆಟ್ಟಿಗೆ ಮಾಟದವು ಮಾಡ್ಸೋರದ ಅದನ್ನ ತಿಳ್ಕೋರಿ, ಶಾಂತಿ ಇರ್ರಿ. ಅದು ಒಂದು ತಾಯ್ತ ಒಂದು ವಸ್ತು ಮಾಡ್ಕೊಂಡು ಅಮಾಸಿ ನನ್ನ ದರ್ಗಾ ಹಚ್ಚಿ ಆಶೀರ್ವಾದ ಕಾಯಿ ತಂದು ಕಟ್ಕೊಂಡು 5 ಅಮಾಸಿ ಹತ್ತ ಎಲ್ಲ ಕಡೆಯಿಂದ ಕಲ್ಯಾಣ ಮಾಡಿ ಕೊಡು ಪ್ರಸಾದ. ಗದಿನೇರ್ನೇ ಬಾ ಅಂತ ಹೊಡ್ಸ್ತಾರೆ. ಗದಿನವ್ರು ಯಾರು ಹೊಸದಾಯ್ತ ಬಂದವರು? ಹೊಸದಾಯ್ತ ಬಂದವರು ಗದಿನವರು. ಗದಗು ಬೆಟಗೇರಿ, ಗದಗ ಬೆಟಗೇರಿ ಎಲ್ಲ ಎದ್ದು ಬಿಡ್ರಿ. ಗದಗ ಬೆಟಗೇರಿ ಎಲ್ಲ ಹೊಸದಾಗಿ ಬಂದರಟ್ಟು ಬರ್ರಿ. ತಡಿಯುವ ಅವ್ರು ಪಾಳೆ ಬಂದಿಂದ ನೀನ್ ನನ್ನ ದಾರ ಕಟ್ಟಿಸ್ಕೊಂಡಿಲ್ಲ ಮಾಡಿ ಅರ್ಜುನ್ದಾರ ಯಾರು ಕಟ್ಟಿಸ್ಕೊಂಡ್ರಿ? ಕುಂದ್ರಿ. ಈ 13 ಗಂಡ ಹಿಂತಿ ಬಂದಲ್ಲ ಅವ್ರಿಗೆ ಕಾಲ ಅಡ್ಡಾಡಕ್ ಬರಲ್ಲ, ಕುಂತ್ರಿ ಹೇಳಕ್ ಬರಲ್ಲ, ಕುಂದ್ರಕ್ ಬರಲ್ಲ. ಇದು ಏಸ್ ವರ್ಷದಿಂದ ಐತಿ ಅಂತ ಹಾಲಿ ಮತ್ತೆ ನಾನು ಸಿಟ್ಟಾಗೋದು ಬೇಡ ಹೇಳೋರಿಗೆ. ಮನೆಗೆ ಚೌಕಟ್ಟು ಮಾಡ್ಸಕ ಹೇಳ್ಯಾರ. ಹೌದ್ರಿ ಸರ್. ನಾಳೆ ಗುರುವಾರ ಮಾಡ್ಕೊಂಡ್ ಬರ್ತಾನೆ. ಆಮೇಲೆ 21 ದಿವಸ ಈ ಹೆಣ್ಣು ಮಗಳಿಗೆ ಮೂಕ್ ನೀರು ಮಾಡ್ಬೇಕು. ಆಮೇಲೆ ಹೇಳ್ತೀವ್ರಿ ಅದನ್ನ. ಆ ತರ ಮಾಡಿದ್ರೆ ತಪ್ಪದ ಅಮಾಸಿ ನಾನು ದರ್ಗಾ ಹತ್ತಿದ್ರ ಆಕೆನ ಅಡ್ಡಾಡೋಂಗ್ ಮಾಡ್ತೇನೆ. ರೂಪಾಯಿದಾಗ 8ನೇ ಭಾಗ ಮಾಡ್ತೀನಿ. ಮತ್ತ ರೂಪಾಯಿ ಇಲ್ಲ. ಯಾವುದು ಪ್ರಾಬ್ಲಮ್ ಆಗಲ್ಲಂಗ ಯಾ ಕೆಲಸ ನಿಂದ್ರಲಂಗ ಮಾತ್ರ ಸಾಗ್ ಮಾಡ್ತೇನೆ. ಪ್ರಸಾದ ಅವ್ರಿಗೆ ಕೊಡು. ಈಗ ತಾಯ್ತಾನ ಕೊಡ್ತೀರಲ್ಲ ಅವ್ರಿಗೆ? ಈಗ ಕೊಡ್ತಾರೆ. ಲಾವಣ ಹಸ್ತಾನ ಅಂದ್ ಬಂದು ತಗೊಂಡು ಹೋಗ್ಬೇಕು. ಕುಂದ್ರಿ. ಇನ್ನೊಬ್ರು ಇದ್ದಾರೆ. ಇವ್ರದು ಜಗತ್ತಗ ಮಿಕ್ಕಿದ್ದೈತಪ್ಪ. ಯಾ ದೇವ್ರು ಏನು ಉದ್ಧಾರ ಮಾಡಿಲ್ಲ, ಕಾಣ್ತಾ ಇದೆ. ಅವನು ಏನ್ ಮಾಡ್ಬೇಕು ಅನ್ನೋದು ಒಂದು ಬಿಟ್ಟಿಲ್ಪ, ಎಲ್ಲ ಮಾಡ್ಯಾನ. ಯಾವ್ದು ಮಾಡಿದ್ರು ಅವೇನು ಉದ್ದೊಳಗಿಲ್ಲ. ಯಾಕಾಗಿಲ್ಲ? ಯಾರಿಗೂ ಹುಟ್ಟಿರಲಿ ಮಗನ ಅಂತ ಕೇಳ್ತಾರ. ಆಗ ಏನ್ ಹೇಳ್ಬೇಕು? ನಮ್ಮ ತಂದೆ ನಿಮ್ಮ ತಂದೆ ತಾಯಿ ಹೆಸರ ಹೇಳ್ಬೇಕು. ಇವ್ರು ಹುಟ್ಟಿದ್ದು ಒಬ್ಬರಿಗೆ, ಹೆಸರು ಹೇಳುದು ಒಬ್ಬರದಾಗಿ. ಅದರಿಂದ ಹೆಣ್ಣು ದೇವ್ರು ಇವ್ರು ಏನ್ ಮಾಡಿದ್ರು ಏನ್ ಲಿವಾದ್ರು ಉದ್ಳಾಗಕ್ ಬಿಟ್ಟು ಯಾರದಾರ ಹಿಂದಿಲ್ಲ ಹಿರಿಯರ ಅವ್ರ ಕಡೆಯಿಂದ ಹದಿಸ್ ತಕ್ಕೋಬೇಕು. ಇಲ್ಲ ಜ್ಯೋತಿಷ್ಯನ್ ಕಡೆ ಹೋಗ್ಬೇಕು. ಎಲ್ಲಾರ್ಗಿ ಮಿಕ್ಕಂದ್ರ ಆಮ್ಯಾಗ ಇಂಥ ದೇವ್ರು ನಿಮ್ಮ ಮನಿ ಹೆಣ್ ದೇವ್ರ ಅಂತ ನಾ ಹೇಳ್ತೀನಿ. ದರ್ಗಾ ಅಡ್ಡಿಯಲ್ಲಪ್ಪ ಒಂದ್ 5 ಅಮಾಸಿ ದುಡಿಮೆ ಆಗ್ಲಿ. ನಾಳೆ ಅಮಾಸಿ ದರ್ಗಾ ಹತ್ತಿರ ಹೆಬ್ಬಳಿಗೆ ಆಶೀರ್ವಾದ ಕಾಯಿ ತಗೊಂಬರ್ರಿ.
ಅಷ್ಟಿದು ಗಂಡ ಉಪದ್ರ ಮಾಡಾಕತ್ತಿ, ಗಂಡ ಯಾಕ್ಬೇಕಂತ ಅವ ಆಸೆ ತಗದನ. ಹೊಳ್ಳಿ ಇಬ್ರು ಕೂಡಿ ಮಾತಾಡ್ರಿ, ಈ ವರ್ಷ ಹೋಗ್ಬೇಕು. ಅದು ವರ್ಷ ಸರಳ ಆಗುಲ್ಲ. ನಾನು ಅಮಾಸಿ ಹತ್ರಿ ಆಶೀರ್ವಾದ ಕಾಯಿ ತಗೊಂಬರ್ರಿ. ಒಂದ ಮಕ್ಕಳು ಮುಂದ ನೀನು ಬಂದಂತ ಸುಸಿ ನಿನ್ನ ಗಂಡನ ತಂಗಿ ಅಕ್ಕಾಲಿ ಏನಾಗ್ಬೇಕ, ಏನಾಕ್ಕಾರ ಅವ್ರು ನಿನಗೆ ಏನಾಕ್ಕಾರ, ನಿಮಗೇನಕ್ಕಾರೆ ನಾದ್ನಿ ಮನಿ ಹೆಣ್ಣು ದೇವ್ರು. ಅದನ್ನ ಮಕ್ಕಳ ಮುಂದ ಹುಬ್ಬಳ್ಳಿ ದೊಡ್ಡಲಾಲ್ ಸಾಬುಲಿ ಮತ್ತ ನಮ್ಮವ್ವ ತಾಯಿ ನೀ ನಾದ್ನೆ ಆದ್ರೂ ಕೂಡ ನನಗೆ ತಾಯವ್ವ ನೀನು. ಯಾವ ಮೂಲ್ಯಾಗ ಕುಂತಿ, ಯಾವ ಊರಾಕಿ ನೀನು, ನಮ್ಮನ್ನ ಇಷ್ಟ್ಯಾಕೆ ನಾಸಿ ನಂದಕ್ ಮಾಡ್ತಿ ಅಂತೇಳಿ ಅಂದ ದಿವ್ಸ ಬೂದಿ ಹಚ್ಕೊಂಬಕ್ವ. ನಿನ್ನ ಗಂಡನ ಮಣಿದೇವ್ರು ಸ್ವಪ್ನದಾಗ ರೂಪದೊಳಗೆ ಬರ್ತಾಳ. ಆಗ ಬಂದಾಗ ಆಕಿನ್ನ ನಿನ್ನ ಹೆಸರು ಏನ್ ತಾಯಿ ಅಂತ ಕೇಳ್ಬೇಕು. ಆಕೆ ಹೆಸರು ಹೇಳಿಕಂದ್ರ ಅದನ್ನ ನಾ ಹೇಳ್ತೀನಿ. ಇಂಥ ಪವಾಡ ಅದಾವ ನಿಮ್ಮ ನೋಡು ಪ್ರಸಾದ್. ಸರ್ ಎಲ್ಲ ಒಂದೈತ್ವ, ಹೆಣ್ಣು ಹತ್ತು ಅಲ್ವಂತಪ್ಪ. ಯಾರು ಮಗ್ಗ ಮತ್ ನಮ್ ತಂಗಿ ಆತ, ನಾವ್ ಆತ, ಇಬ್ರು ತಂಗಿಯರು ನಾವು ಅಣ್ಣ ತಮ್ಮ ಒಂದ ಅಣ್ಣ ತಂಗಿ. ಮತ್ ನಾವು ಕಲ್ಯಾಣ ಮಾಡಕ ಆಗಬಾರ್ದು. ಮೊದಲ ಮಾಯ್ಕಾರ್ತಿ ಎಲ್ಲವ ಮನ್ಯಾಗ ಅದಾಳ. ಹೌದನ್ರಿ ಆಕಿ ತಕ್ಕ ನೀವು ನಡ್ಕೊಂಡ್ರಿ ಯಾಕೆ ಕಲ್ಯಾಣ ಮಾಡುದಿಲ್ಲ? ನಡ್ಕೋರಿ ಹೆಂಗ ಅದ್ರ ತಕ್ಕಂತಾರೆ ನೀ ಒಬ್ಬಾಕಿ ನಡ್ಕೊಂತಿ, ಮತ್ತ ಮಕ್ಕಳು ನಡ್ಕೊಂತಾನ ಅವ್ರು? ಸಸಿ ಊರಾಗ ಅದಾಳ ಆಕಿ. ನಾ ಕೇಳಿದ ಪ್ರಶ್ನೆ ಆತ ಉತ್ತರ ಕೊಡು. ಮಾಡೋದಕ್ಕ ಅವ್ನು ಕರ್ಕೊಂಬ ನಾವ ಸತ್ ಕೊಡ. ನಿನ್ನ ಮಗಳದ ಅಂತ ಹೇಳಿಲ್ಲ, ಅಲ್ಲಿ ಹುಡುಗಿ ಕರ್ಕೊಂಬ, ಎಲ್ಲಾದ್ರು ಸುತ್ತ ಮಾಡ್ಯಾನ, ಅದು ಒಂದೈತೆ ಅಂತ ಹೇಳಿಲ್ಲ. ಮತ್ತೆ ಅದ್ ಮಾಡ್ರಿ ಏನ್ ಮಾಡ್ರಿ ತೋರಿ ತೋರಿ. ನೀ ಎಲ್ಲಿ ಬಿದ್ದಿ ನೆನಪಿಲ್ಲ ಜಾಲಿ ಅದು ನೆನಪು ಆಚಾರ ಹೇಳಿದ್ರಲ್ಪ ಹೇಳಿ. ನಿನ್ ಮನಿ ಕೌಕಟ್ಟು ಮಾಡಿಸ್ಕೊ ಮೊದಲ. ಹ್ಞೂ ಬಾಡಿಗೆ ಮನೆ ಯಾವ ಮನಿ ಇದ್ರು ಮಾಡ್ಕೋ. ಹ್ಞೂ ಸರ್. 21 ದಿವಸ ಮೂಕ್ ನೀರ್ ಮಾಡ್ಬೇಕು. ಹ್ಞೂ ಸರ್. 21 ಗಜಲಿಂಬಿ, 21 ಜವಾರಿ ಹಣ್ಣ. ಹ್ಞೂ ಸರ್. ಆಮೇಲೆ ಅಮಾಸೆ ನಾನು ದರ್ಗಾ ಹತ್ಬೇಕ. ಹ್ಞೂ ಸರ್. ಆಶೀರ್ವಾದ ಕಾಯಿ ತರ್ಬೇಕ. ಹ್ಞೂ ತಪ್ಪದ ಅಮಾಸೆ ಹತ್ಬೇಕ. ಹ್ಞೂ ಸರ್ ಮಾಡ್ತೀನಿ. ನೀ ಶುದ್ಧ ಆಗ್ಬೇಕಾದ್ರ ನಂಬು ಮಾಡ್ಕೋ. ಹ್ಞೂ ಸರ್. ಇಲ್ಲಿಕ್ ಬಿಡಪ್ಪ. ಎಲ್ರು ಮಾಡ್ತೀನಿ ಸರ್, ನೀವು ಹೇಳಿದ್ ಮಾಡ್ತೀನಿ. ಯಾವ ದಿಲ್ಲಿ ಮಟ್ಟ ನೀ ದವಾಖಾನಿಗೆ ಅಡ್ಡಾಡಿದ್ರು ಅದು ಹೋಗುದು. ಹ್ಞೂ ಸರ್. ನೋಡು ಪ್ರಸಾದ್, ಸ್ವಲ್ಪ ಕೊಟ್ಟಿದ್ದು ದುಡ್ಡು ಹೊಳಿಲ್ರಿ ಸರ್. ಅವು ಎಲ್ಲ ದೋಸ್ತಿಗಳು ನೆಂಬಿ 2% ನೆಂಬಿದ್ರು, ಹಾಗಾಗಿ ಮೊದಲ ಈಗ ವಾರ ಬಂದಿ ಪಾಳೆ ಬರ್ಲಿಲ್ಲ. ಹ್ಞೂ ಸರ್. ಈ ವಾರ ಬಂದಿ ಹ್ಞೂ ಸರ್. ಮೂಡೇತಿ ಹ್ಞೂ ಸರ್. ಹೇಳಿನಿ. ಹ್ಞೂ ನಾ ಏನೇನ್ ಹೇಳಿದೆ ಅದನ್ನ ಮೊದಲು ಮಾಡ್ಕೊ. ಆಯ್ತು ರೀ ಸರ್. ಹಂಗ ಮಾಡ್ರಿ ಎಲ್ಲಕ್ಕೂ ಸರಳ ಮಾಡ್ತೀನಿ. ಹ್ಞೂ ಹೌದು
ನೆಲವಿಯಲ್ಲಿ ಬಂದಾರ ನೋಡ್ರಿ ಇಲ್ಲಿ ಆ ಹುಡುಗನ್ ಕರ್ಕೊಂಡ ಯಾರು ಇವ್ರು ನೆಲಿಗಿ ನೆಲಿಗೋ ನಲ್ಲೂರು ನೋಡ್ಪ ಇಲ್ಲೇ ಕುಂತಾರ. ಮತ್ತೆ ಅದು ಒಂದ್ ಸ್ವಲ್ಪ ಅರ್ಥ ತಿಳ್ಕೊಂಡ್ ಬಿಡ್ಬೇಕ್ರಿ, ಯಾಕಂದ್ರೆ ಒಬ್ಬರದಲ್ಲಿ ಇರಂಗಿಲ್ಲ ಅಲ್ಲಿ ಸಮಸ್ಯೆ. ಏ ಹಾಸ್ಟೆಲ್ ಆಗಿದ್ದು ಹುಡುಗನ್ ಕರ್ಕೊಂಡ್ ಬಂದಾರ ಯಾರ ಹಾಸ್ಟೆಲ್ ನಮ್ಮ ಮಂದಿಯವ್ರು ನಮ್ಮ ಮಂದ್ಯಾರ ಒಂದ್ ಸ್ವಲ್ಪ ತಳ್ಕೊಂಡಿರ ಅವರು ಹೌದು ಹೌದು ಸರ್. ಈ ಹುಡುಗ ದೊಡ್ಡ ಕ್ಲಾಸ್ ಐತಂತಪ್ಪ. ಆದ್ರೆ ಅಭ್ಯಾಸ ಮಾಡೋದಿಲ್ಲ, ಅಭ್ಯಾಸದ ಕಡೆ ವ್ಯಸನಿಲ್ಲ, ಹಸ್ತ ಕಿರಿಕಿರಿ. ಆ ಹುಡುಗ ಆದಂತ ಘಟನೆ ಇವ್ರಿಗೆ ಗೊತ್ತೈತೇನೆ, ಯಾರು ತಿಳ್ಕೊಂಡ್ರನ್ನ ಹಂಗೆಲ್ಲ ಎಲ್ಲ ಹೇಳೇನಿಲ್ಲ. ಏನಂತ ಹೇಳಣ, ನೀವು ಸಾಲಿ ಈಗ ಅಲ್ಲಿ ಎಗ್ರಿಸ್ ಅಂತೀರಿ, ಮತ್ತೆ ಪೇಪರ್ ಅದಾವ್ರಿ, ಈಗ ಹೋಗಿ ಬರೋ ಮಾಡಕ್ಕೂ ಅಭ್ಯಾಸ ಆಗೋಲ್ಲ ಅಂತೀವ್ರಿ. ಮತ್ತೆ ನೀವು ಏನಾರ ಮಾಡ್ಕೊಟ್ರಿ ಅಂದ್ರೆ ಅಲ್ಲೇ ಹಾಸ್ಟೆಲಾಗ ಬಿಡ್ತೀವ್ರಿ. ಅದಕ್ಕೆ ದಾರಿ ಮಾಡ್ಕೊಡ್ರಿ. ಮತ್ತೆ ಇನ್ನು 2 ತಿಂಗಳು ಐತ್ರಿ. ಅಜ್ಜಿ ಹೇಳುವುದು ಏನ್ ಹೇಳಣ, ಆಗಲಿ ಏನಂದ್ರಿ ಅಂಜಿದ್ದು ಆಗೈತೆ, ಹೇಳ್ಯಾರ್ರಿ. ಒಟ್ಟು ಭಯ ಆಗೈತೆ, ಭಯ ಆಗೈತೆ ಅಂತ. ಅದಕ್ಕೇನು ಪರಿಹಾರ ಹೇಳಣ? ಏನ್ ಹೇಳ್ಯಾರ? ಅಮಾಸಿ ಬಾ ಅಂತ ಹೇಳ್ಯಾರ. ಇಲ್ಲ ಹೇಳಿಲ್ರಿ ಅದನ್ನ ದಾರಿ ಮಾಡೋದು ಅಂತ ಹೇಳ್ಯಾರ. ಆಟ ಈ ವಾರ ಕುಂತು ಬಿಡ್ರಿ, ನಾಳೆ ವಾರ ಬಂದ್ ಪಕ್ಕ ಕೇಳ್ರಿ. ಸೋಮವಾರ ಕುಂದ ಏಟ್ ಮುಡಿಯೈತ ಅಂತ ಹೇಳಕತ್ತೀನಿ. ಪರಿಹಾರ ಮಾಡ್ಕೋರಿ, ಅದಕ್ಕ ಮನಿ ಕಟ್ಟಬಂದ್ ಮಾಡ್ಕೋರಿ. ಆ ಹುಡುಗ ಒಂದು ಕಟ್ ಮಾಡಿ ಕೊಟ್ಟು ಕಳಿಸ್ರಿ ಅಂತ ಹೇಳಿಲ್ಲ. ಹೇಳ್ಯಾರೇನ್ರಿ? ಮತ್ತ ಅದನ್ನ ನಾ ಹೇಳ್ತೀರೇನೆ ಅಂತ ಕೊಟ್ಬಿಡಪ್ಪ ಪ್ರಸಾದ. ನಾಳೆ ವಾರ ಬಾಂಡ್ ಪಕ್ಕ ನಡ್ಕೊಳಂಗಿದ್ರ ಮಾಡ್ಕೊಳಂಗಿದ್ರ ನಡ್ಕೊಂತೀರ. ಆ ತರ ದೇವ್ರು ಅಲ್ಲಿದ ಕುಂದ್ರ ಕರ್ಕೊಂಡು ಹೋಗಿ ಅದು ಬಂದು ಮನಿ ಸೇರೈತಿ ನಿಮ್ ಮನಿನ, ಅದಕ್ಕೆ ಕಟ್ಬಂದ ಮಾಡ್ರಿ, ಅವಗೊಂದು ಸಾಹಿತ್ಯ ಮಾಡಿ ಕಳಿಸ್ರಿ ಅಂತ ಹೇಳ್ಯಾನ. ಮತ್ತ ಅದ ನಿಮಗ್ ಜಾಸ್ತಿ ಇಲ್ಲ, ಯಾವಾಗ ಕರ್ಕೊಂಡು ಹೋಗ್ತಿರೋಡು ಕರ್ಕೊಂಡು ಹೋಗ್ರಿ. ಅವ್ರು ಬಂದು ಅದಕ್ಕೆ ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅನ್ನೋದು ಹೇಳ್ತಾರ, ಆ ತರ ಮಾಡಿಸುವರಿ. ಅವಗೊಂದು ಸಾಹಿತ್ಯ ಕೊಡ್ತಾರ, ಪರೀಕ್ಷೆ. ಅಜ್ಜ ಏನ್ ಹೇಳ್ಯಾರ, ಆ ಹಾಸ್ಟೆಲ್ ಜಾಗ ಬಿಡಿಸ್ರಿ ಅಂತ ಹೇಳ್ಯಾನ. ಹೌದನ? ಒಂದ್ ಸಾಹಿತ್ಯ ಮಾಡಿ ಕಳ್ಸ, ಅದನ್ನ ನಾವು ಉಳಿದ್ ನೋಡ್ಕೊಂಡು 5 ಅಮಾಸಿ ತಪ್ಪದ ಹತ್ಬೇಕು, ಆಶೀರ್ವಾದ ಕಾಯ್ತರ್ಬೇಕು. ಅಜ್ಜಾರನ್ನ ಗದ್ದಿಗೆ ಮುಗುದಿನ್ ಕೇಳ್ಕೊಂಡು ಹೋರಿ ಅಂತ ಬರ್ತಾರ ಅನ್ನೋದು ಕೊಡಪ್ಪ. ನೀನು ಬೇಕಂತ ನೀನು ಬಂದಿನೇ, ಈಗ ನೀ ಏನು ಮಾಡ್ತಿ ಮಾಡ್ತಿ ಅಷ್ಟೇ. ಹೊಟ್ಟೆ ಬಾವುದು ನುಸುದು. ಈಗ ಇಷ್ಟು ಕುಂತಿನ ಎಲ್ಲ ನಾನು ಹೊಡಿತೀವಿ, ಒಟ್ಟ ಸಮಾಧಾನ ಇಲ್ಲ. ಮಾಡಿದ್ದಪ್ಪ ಭಾಳ ವರ್ಷ ಆತ. ಅದನ್ನ ಶಾಣ್ಯಾರ ಹತ್ರ ಹೋಗಿ ಕಡಿಗೆ ಮಾಡಿಸು, ತಪ್ಪದ 5 ಅಮಾಸಿ ನಂತರ್ಗ ಹತ್ತು. ಆ ಥರ ಮಾಡ್ತೀನಂದ್ರ ನನ್ನ ಆಶೀರ್ವಾದಕ್ಕಾಗಿ ಹೋಗಿ ಮಾಡ್ತೀನಿ. ಇಂಥ ದೇವ್ರು ಹೋದ್ವಿ, ಹಿಂಗೆ ಹೇಳಿದ ನಮ್ದು
ನಾನಾ ಬರ್ಬೇಕು 5 ಅಮಾಸಿ ಐದು ಅಮಾವಾಸ್ಯೆ. ಬರ್ತೀನಿ ಅದು ಎಲ್ಲಿ ಇದು ತೆಗಿತಿರ್ತಾರೋ ನಿನಗ ರೋಗ ಐತಿ, ನಿನಗ ಜಡ್ ಐತಿ, ಆಯ್ತು ಬರ್ತೀನಿ ತಪ್ಪದ ಅಮಾಸಿ ನೀನ ಹತ್ಬೇಕು. ಬರ್ತೀನಿ ಹಂಗನ್ನೋಗಿದ್ದು ಪ್ರಸತ್ತು ಬರ್ತೀನಿ. ನನಗೆ ಆರಾಮಾಗಬೇಕು, ಆರಾಮಾಗಿ 2 ಮಕ್ಳು ಅದಾವ. ಅದು ಮಾಡ್ರಿ ಅದು ಶಾಣ್ಯಾರ ಎಲ್ಲಿದಾರ ಅದನ್ನ ನೀವ ತೋರಿಸಿ ಕೊಡೋದ. ನನಗ್ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವ್ ಏನ್ ಬೈಲಾರು ಮತ್ತೆ ನಿಮ್ಮ ಆಶೀರ್ವಾದಕರ 5 ಅಮಾಸಿ ತಪ್ಪದ 10 ಅಮಾಸಿಗೊಮ್ಮೆ ಬಂದ ಸರ್ತಿಗೊಮ್ಮೆ 21 ದಿವಸ 21 ದಿವಸ 21 ದಿವಸ ನಾನು ಗಿಡದಲ್ಲಿ ಪತ್ರಿ ಹರ್ಕೊಂಡು ಹೋಗಿ ಹರ್ಕೊಂಡು ಕುಡಿ. 21 ದಿವಸ 5 ಕುಡಿತೀನಿ. ನಾನು ಪತ್ರಿ ಹರ್ಕೊಂಬರುದು, ಅದನ್ನ ಹರುದು, ವಸ್ತ್ರಗಣಿಕೆ ಮಾಡಿ ಹಿಂಡುದು, ನಿಮ್ಮ ಮಂದಿಯವ್ರ ಪ್ರಸಾದ, ನಾನು ಪ್ರಸಾದ. ಹೆಬ್ಬಳ್ಳಿ ದರ್ಗಾಕ್ಕೆ ಬರ್ತೀರಲ್ಲ ಅಲ್ಲಿ ಕೊಡ್ತೀವ್ರಿ. ತಪ್ಪದ 5 ಅಮಾಸಿ ಹತ್ಬೇಕು. ಈಗ ಸ್ಕೂಲ್ ಬಸ್ಸಿಗೆ ಹೋಗ್ತೀನಿ ಅಜ್ಜ, ಬೇರೆ ಕಡೆ ಕೆಲ್ಸಕ್ಕೆ ಹುಡ್ಕೊಂತ ಹೋಗುದು, ಒಮ್ಮೆಗೆ ಏನಾರ ತಮ್ಮ ಕೊಡ್ತೀಯಪ್ಪ ಮಾಡ್ತೀಯ ಅಂತ ಕೇಳ್ತಾನ. ಹೋಗು ಹೋಗು ಅದು ಮಾಡಿಲ್ಲ. ಹೌದು. ಹೌದು ಸರ್. 4 ಮಂದಿ ಸ್ಪ್ರೆಂಟ್ ಒಳಗೆ ಬಂಗಾರ ಕಳ್ದ. ಬಂಗಾರ ಕಳ್ದವ್ರು ಯಾರು ಅದ್ರಿ? ಬಂಗಾರ ಕಳ್ದವ್ರಿ ಬಂದು ಹೌದ್ರಿ ಸರ್. ಹೌದು. ಅದು ಸಿಗೋ ಸ್ಟೇಜ್ನಾಗಿಲ್ಲ. ಅದು ಹುಳುಬೇಕಾದ್ರ ಇವನಲ್ಲಿ ಕಲ ಬೇಕು. ಏನ್ ಬೇಕು? ಅದು ಇವನು ಬಿಟ್ಟು ಎಷ್ಟು ಮಂದಿ ಇದ್ರ? 10 ಮಂದಿ ಇದ್ರು. ಅದರಾಗ ನಿನ್ನ ಮಗ್ಗಲ ನಿನ್ನ ಸುತ್ತಾರ್ದ ಯಾರಿದ್ರು ನೋಡಪ್ಪ, ಅವ್ರ ಕಡೆ ಸಿಗ್ತೈತಿ ಅಂತೇಳಿ ಕೊಡ್ತಾರ ಅಂತೇಳಿ ನನ್ನ ಹೆಸರು ನಾನು ಕೆಡಿಸ್ಕೋಕ್ ತಯಾರಿಲ್ಲ. ಹೆಬ್ಬಳ್ಳಿ ದೇವ್ರ ಕೇಳಿದ್ವಿ, ಕೇಳುವಲ್ಲೇ 10 ಮಂದಿ ಏನಿದ್ರಪ್ಪ ನಿಮ್ ಜೋಡಿ, ನೀವೇನ್ 10 ಮಂದಿ ಇದ್ರು ಅಲ್ಲೇ ನಿಮ್ ಒಳಗ ಹೋಗಿತ್ತು ಅಂತ ಹೇಳ್ಯಾರ. ಯಾರು ತಗೊಂಡ್ರಿ ಕೊಡ್ರಿಪ್ಪ ಅಂತೇಳಿ ನೀನ ವಿನಯದಿಂದ ಕೇಳಿದ್ರ ಹುಡುಗ್ಬೋದು, ಇಲ್ಲಕ್ಕಂದು ಹುಡುಗ್ಬೋದು. ಅದ್ರ ಎಲ್ಲಾ ತರ ಕಿರಿಯಕಿರಿತೀವಿಲ್ಲ, ಅದು ಸಿಗುತ್ತೆ ಡೌಟ್. ಕೊಟ್ಟು ಇದು ಹೆಬ್ಬಳ್ಳಿ ದೇವರು ಬಂಗಾರ ಕೊಡಕ್ಕ, ಕಳೆದ ರೊಕ್ಕ ಕೊಡಕ್ಕ ಇದಾಗ್ಬಿಟ್ಟೈತಪ್ಪ. ಹೊಳ್ಳಿ ಅದು ಆಗ್ಲಿಲ್ಲ ಅಂದ್ರ ಹೆಬ್ಬಳ್ಳಿ ಅದನ್ನ ಬೇಕು ಅಂತ ಆಟೇಳು. ನರಗುಂದಾರ ಅದರ ನೋಡು. ನರಗುಂದ ಬರ್ರಿ ಈಕಿ ಸಮುದ್ರದೊಳಗ ನಡು ನೀರಾಗದ ಆ ದಾಂಡಿಗೆ ಹತ್ತಬೇಕಾದ್ರ
ಎರಡೂ ದಂಡಿಗೆ ತೆಕ್ಕಿ ಬೆಳಿಬೇಕಂತೇಳಿ ಈ ಹೆಣ್ಣು ಮಗಳು ಅಂತಾಳ. ಹೌದಲ್ರಿ? ಹೌದು ನಾ ಹೇಳ ಆಗ್ತಿರ್ತಿಲ್ಲ. ಆಗ್ತೈತ್ರಿ. ಎರಡೂ ದಂಡೆ ಅಂದ್ರೆ ಹೆಂಗ ಹೇಳೋಟ್ಟು ಹೊಡೆದ ಈ ಕಡೆ ನಮ್ಮ ತವ್ರ ಮನೆದು ಸಿಗ್ಬೇಕು, ಈ ಕಡೆ ನಮ್ಮ ಗಂಡ ಮನೆದು ಸಿಗ್ಬೇಕು. ದೌಡ್ ಸ್ವಭಾವ. ಹೌದ್ ಸರ್. ಆಕಿ ಆ ಹೊಳೆಯಾಗ ಸಮುದ್ರ ಒಳಗ ಯಾವ ಕಾಣುದಿಲ್ಲ, ನಡುವೆ ಮುನಿಗ್ ಹೋಗ್ತಾಳ. ಬ್ಯಾಡ್ರಿ ಹಂಗೆಲ್ಲ ನಡ್ಕೋಬರ್ರಿ, ಬಂದಾರ ನಿಮ್ ತಾತ ಆಬಾಕ. ಹ್ಞೂ ನಾ ಏನ್ ಹೇಳ್ಕತ್ತೀನಿ, ಹ್ಞೂ ರೀ. ನನ್ನ ಬೂದಿ ನಂಬಿದ್ರ ಹ್ಞೂ ರೀ. ನಿನ್ನ ಗಂಡನ ಮನಿ ಆಸ್ತಿ, ನಿನ್ನ ಗಂಡಗ ಬರುವ ಆಸ್ತಿ ನಾ ಸೊಟ್ಟು ಹೊಡೆದು ಕೊಡ್ಸಕ್ ಹೇಳಿದ್ರಿ. ಹೌದು ಅದ್ ಮಾಡ್ರಿ ಅಕ್ಕ. ಹಾಟ್ ಮಾಡಿ. ಅದಕ್ಕ ಹ್ಞೂ ರೀ. ಕೋಟ್ನ್ಯಾಗ ಐತಿ ಇಲ್ಲಿಗ ಕೋರ್ಟ್ನಾಗ ಇನ್ನೇ ಹಾಕಿಲ್ರಿ, ನಾವು ಕೇಳ್ಬಿಟ್ಟು ಮುಂದರಿನ ಅಂತ ಕೇಳಿದ್ರಿ. ಒಂದು ಕೆಲಸ ಮಾಡನಿ, ಹ್ಞೂ ರೀ. ನೀನು ಗಂಡನ ಮನಿ ಮಾವುಗಳು ಅತ್ತೆ ಮಾವನ ಹತ್ರ ಹೋಗಿನೂ ಇಲ್ಲ, ಆಸ್ತಿ ಕೇಳಿನೂ ಇಲ್ಲ, ಹೌದ್ರಿ. ಏನು ಕೆಲಸ ಮಾಡಿಲ್ಲಿನ. ಏನು ಕೆಲಸ ಮಾಡಿ. ಹೌದ್ರಿ. ಹೌದ್ರಿ? ಹೆಬ್ಬಳ್ಳಿ ಅದನ್ನ ಕೇಳಕ್ ಬಂದೆ. ಹೌದ್ರಿ. ನಾಳೆ ಅಮಾಸಿ ಹೆಬ್ಬಳ್ಳಿ ಆಗತ್ತ, ಹ್ಞೂ ಅಮಾಸಿ ಮಠ ಹೋಗ್ಬೇಡ. ಹ್ಞೂ ರೀ. ಅಮಾಸಿಗೆ ನಾನು ದರ್ಗಾ ಹತ್ತು, ಹ್ಞೂ ರೀ. ಆಶೀರ್ವಾದ ಕಾಯಿ ತಂದು ಮನ್ಯಾಗ ಕಟ್ಕೋ. ಹ್ಞೂ ಈಗ ಬಾಡಿಗೆ ಮನ್ಯಾಗ ಅದೀವ್ರಿ, ಅಲ್ಲಿ ಯಾವ ಮನ್ಯಾಗನ ಕಟ್ಕೋ. ಹ್ಞೂ ರೀ. ಮತ್ತ ಆ ಮನಿ ಬಿಡುದು ಬಂತಂದ್ರ ಅದನ್ನ ಬಿಚ್ಕೋಬೇಕು, ಮತ್ತೆ ಆ ಮನಿಗೆ ಹೋಗಿ ಅಲ್ಲಿ ಕಟ್ಕೋ. ಅಲ್ಲಿ ಕಟ್ಬೇಕಲ್ರಿ. ಹ್ಞೂ 5 ಅಮಾಸೆ ತಪ್ಪಲೆಲ್ಲ ಹತ್ತಬೇಕ್ರಿ ನೀವು ಅಲ್ಲಿ. ಅದು ಮುಂದೆ ಏನೈತಿ ನಿನ್ ಮುಂದ, ಬೂದಿ ಹಂಗಾರ. ಅದನ್ನ ನಂಬಕ್ ಮೊದಲು. ಹೌದ್ರಿ. ಅದನ್ನ ನಂಬ. ನಂಬಿವ್ರಿ, ನಾವು ಫೋನ್ಯಾಗ ನೋಡಿ ಬಂದೀವಿ. ಇಡೀ ಜಗತ್ತದ ನಾ ಮಂದಿ ನಂದ ಫೋನ್ಯಾಗ ನೋಡಿ ಬೆಳತಕ್ಕ ಶ್ರಮ ಪಟ್ಟ ಹೌದು ಅದನ್ನು ದುಡ್ಕೋಬೇಕ, ಹೌದು. ನಡ್ಕೋಬೇಕ, ಹ್ಞೂ ಪಡ್ಕೋ. ಅದೊಂದ್ರಿ ನನ್ನ ಮಕ್ಳು ಬರೇ ನನಗೆ 108 ಪ್ರಶ್ನೆ ನಾ ಕೇಳ್ತಾರೆ. ಏನ್ ಹೇಳಕತ್ತೇನಮ್ಮ ಮಳ್ಳವ್ ಅಲ್ಲ ರೀ, ಒಟ್ಟೆ ಎಲ್ಲಾ ಕಡೆಯಿಂದಲೂ ಶಾಂತಿ ಇರ್ತ. ನಾಳೆ ಅಮಾಸಿ ಬಾ, ಆಶೀರ್ವಾದ ಕಾಯಿ ತಂದು ಕಟ್ಕೋ. ನಿನ್ನ ಗಂಡನ ಮನೆ ಆಸ್ತಿದು ಉತ್ತಾರ ಒಂದ್ ತಗೊಂಡು ನಾನು ದರ್ಗಾಕ್ ಬಾ. ಅದ್ ಮಾಡ್ರಿ ಅಕ್ಕ. ಆಯ್ತ್ರಿ, ಉತ್ತಾರ ತೋರ್ಸನನ್ರಿ. ತೊಗೊಂಬರ್ಬೇಕ್ರಿ ಅಲ್ಲಿ ಹೆಬ್ಬಳ್ಳಿ ದರ್ಗಾಕ್ರಿ. ಹೌದು ಅಲ್ಲಿ ತೊಗೊಂಬರ್ರಿ ಹೆಬ್ಬಳ್ಳಿ ದರ್ಗಾಕ. ತಗೊಂಬರ್ತೀವಿ. ನಮ್ಮ ಮಾವರ ಹೆಸರು ಐತಿ ದರ್ಗಾ, ತೊಗೊಂಬರ್ರಿ. ಅದು ಉತ್ತಾರ ತಗೊಂಬರ್ತೀವಿ. ಮುಂದ್ರಿ ಹ್ಞೂ ಸ್ವಲ್ಪ ನನ್ನ ಮಕ್ಳಿಗೆ ನಿಧಾನ ಆಗೋದು ಸಾಕ್ರಿ. ಆಶೀರ್ವಾದ ಕಾಯಿ ತೊಗೊಂಬರ್ತಾರಲ್ರಿ, ಅವ್ ಮನೆ ಕಟ್ತಿರಲ್ರಿ, ಅವನ್ನೆಲ್ಲಾ ನೋಡುವಂತ್ರಿ. ಅವಾಗ ರಾಜ ದಾರಾನು ಕಟ್ಟೆನ ಹ್ಞೂ ರೀ. ಎಲ್ಲ ಕಲ್ಯಾಣ ಆಗುತ್ತೆ. ಒಟ್ಟು ಎಲ್ಲ ಬರೇ ಲುಕ್ಷನ್ ಎಷ್ಟು ಈಗ ನೀವ್ ಒಬ್ಬಕ್ಕೆ ಇಲ್ಲಮ್ಮ ನನಗೆ ಹೇಳಕ.